ಫೆಬ್ರವರಿ 5ರ ಪ್ರಚಲಿತ ಘಟನೆಗಳು. ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಮೈತ್ರಿಕೂಟ IBCA ಅಧಿಕೃತವಾಗಿ ಜಾರಿಗೆ ಬಂದಿದೆ. IBCA ಅಂದ್ರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಎಂದು ಕರೆಯುತ್ತಾರೆ. ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲೈನ್ಸ್ ಸ್ಥಾಪನೆಯ ಕುರಿತಾದ ಚೌಕಟ್ಟು ಒಪ್ಪಂದ ಅಧಿಕೃತವಾಗಿ ಜಾರಿಗೆ ಬಂದಿದೆ. ಇನ್ನು IBCA ಬಗ್ಗೆ, IBCAಯನ್ನು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಏಪ್ರಿಲ್ 9, 2023ರಂದು ಪ್ರಾಜೆಕ್ಟ್ ಟೈಗರ್ನ 50 ವರ್ಷಗಳ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಪ್ರಾರಂಭಿಸಿದರು. ಕೇಂದ್ರ ಸಚಿವ ಸಂಪುಟವು ಫೆಬ್ರವರಿ 29, 2024ರಂದು ನಡೆದ ಸಭೆಯಲ್ಲಿ ಭಾರತದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ IBCA ಸ್ಥಾಪನೆಗೆ ಅನುಮೋದನೆ ನೀಡಿತು. ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಚೀತಾ, ಜಾಗ್ವಾರ್ ಮತ್ತು ಪೂಮಾ ಎಂಬ 7 ದೊಡ್ಡ ಬೆಕ್ಕುಗಳ ಸಂರಕ್ಷಣೆಯ ಗುರಿಯೊಂದಿಗೆ ಇದನ್ನು ಪ್ರಾರಂಭಿಸಲಾಯಿತು. ಈ IBCAದ ಸದಸ್ಯರು ಯಾರ್ಯಾರಂದ್ರೆ ನಿಕರಾಗುವಾ, ಎಸ್ವಾಟಿನಿ, ಭಾರತ, ಸೊಮಾಲಿಯಾ ಮತ್ತು ಲೈಬೀರಿಯಾ. ಈ ದೇಶಗಳು IBCA ಸದಸ್ಯರಾಗಲು ಫ್ರೇಮ್ವರ್ಕ್ ಒಪ್ಪಂದಕ್ಕೆ ಸಹಿ ಹಾಕಿವೆ. ಇನ್ನು ಈ IBCAದ ನೋಡಲ್ ಸಂಸ್ಥೆ ಅಂದ್ರೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ, ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ಈ ಮೂಲಕ IBCAಯನ್ನು ಸ್ಥಾಪಿಸಲಾಯಿತು. ನೆಕ್ಸ್ಟ್, ಭಾರತ ಮತ್ತು ಮಾಲ್ಡೀವ್ಸ್ ಜಂಟಿ ಮಿಲಿಟರಿ ವ್ಯಾಯಾಮ ಎಕ್ವರಿನ್. ಇದು ಇಂಪಾರ್ಟೆಂಟ್. ಭಾರತೀಯ ಸೇನೆ ಮತ್ತು ಮಾಲ್ಡೀವ್ಸ್ ರಾಷ್ಟ್ರೀಯ ರಕ್ಷಣಾ ಪಡೆ ನಡುವಿನ 13ನೇ ಆವೃತ್ತಿಯ ಜಂಟಿ ಮಿಲಿಟರಿ ವ್ಯಾಯಾಮ ಎಕ್ವರಿನ್ ಫೆಬ್ರವರಿ 2ರಂದು ಮಾಲ್ಡೀವ್ಸ್ನಲ್ಲಿ ಪ್ರಾರಂಭವಾಯಿತು. ಇದು ಎಲ್ಲಿ ನಡೀತು ಅಂತ ಕೇಳ್ತಾರೆ. ಮಾಲ್ಡೀವ್ಸ್ನಲ್ಲಿ ಪ್ರಾರಂಭವಾಯಿತು. ಇದು ಭಾರತ ಮತ್ತು ಮಾಲ್ಡೀವ್ಸ್ನಲ್ಲಿ ಪರ್ಯಾಯವಾಗಿ ನಡೆಸುವ ದ್ವಿಪಕ್ಷೀಯ ವಾರ್ಷಿಕ ವ್ಯಾಯಾಮವಾಗಿದೆ. ದ್ವಿಪಕ್ಷೀಯ ವಾರ್ಷಿಕ ವ್ಯಾಯಾಮ ಇದು. 2023ರಲ್ಲಿ ಇದನ್ನು ಜೂನ್ 11ರಿಂದ 24ರವರೆಗೆ ಉತ್ತರಾಖಂಡದ ಚೌಬಾಟಿಯಲ್ಲಿ ನಡೆಸಲಾಯಿತು. 2023 ನಮ್ಮ ಭಾರತದಲ್ಲಿ ನಡೆದಿದೆ, ಉತ್ತರಾಖಂಡ ಒಳಗೆ. 14 ದಿನಗಳ ಈ ವ್ಯಾಯಾಮವು ದಂಗೆ ನಿಗ್ರಹ ಮತ್ತು ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳಲ್ಲಿ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವ ಮತ್ತು ಜಂಟಿ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ನಡೆಸುವ ಗುರಿಯನ್ನು ಹೊಂದಿದೆ. ಇನ್ನು ಮಾಲ್ಡೀವ್ಸ್, ಈ ಮಾಲ್ಡೀವ್ಸ್ ಎಲ್ಲಿ ಬರ್ತದೆ ಅಂದರೆ ಹಿಂದೂ ಮಹಾಸಾಗರ ಒಳಗೆ ಬರುತ್ತೆ. ನಮ್ಮ ಭಾರತದ ದಕ್ಷಿಣಕ್ಕೆ ಬರುತ್ತದೆ. ಇದರ ರಾಜಧಾನಿ ಯಾವುದಂದ್ರೆ ಮಾಲೆ. ಮಾಲ್ಡೀವ್ಸ್ನ ಕರೆನ್ಸಿ ಮಾಲ್ಡೀವಿಯನ್ ರೂಪಿಯಾ. ಭಾರತದ ಮೊದಲ ಬಿಳಿ ಹುಲಿ ಸಂತಾನೋತ್ಪತ್ತಿ ಕೇಂದ್ರ ಮಧ್ಯಪ್ರದೇಶದಲ್ಲಿ ಅನುಮೋದನೆ. ಮಧ್ಯಪ್ರದೇಶದ ರೇವಾ ಜಿಲ್ಲೆಯಲ್ಲಿ ಬಿಳಿ ಹುಲಿ ಸಂತಾನೋತ್ಪತ್ತಿ ಕೇಂದ್ರವನ್ನು ಸ್ಥಾಪಿಸುವ ಪ್ರಸ್ತಾವನೆಯನ್ನು ಕೇಂದ್ರ ಮೃಗಾಲಯ ಪ್ರಾಧಿಕಾರ ಸೆಂಟ್ರಲ್ ಝೂ ಅಥಾರಿಟಿ ಅನುಮೋದಿಸಿದೆ. ಬಾರ್ಟ್ ಡಿ ವೇವರ್ ಅವರು ಬೆಲ್ಜಿಯಂನ ಹೊಸ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಬೆಲ್ಜಿಯಂ ಎಲ್ಲಿ ಕಂಡುಬರುತ್ತೆ ಅಂದರೆ ಯುರೋಪ್ ಖಂಡದೊಳಗೆ ಕಂಡುಬರುತ್ತೆ. ಬೆಲ್ಜಿಯಂನ ರಾಜಧಾನಿ ಬ್ರಸೆಲ್ಸ್. ಬೆಲ್ಜಿಯಂನ ಕರೆನ್ಸಿ ಬೆಲ್ಜಿಯನ್ ಫ್ರಾಂಕ್. ಇನ್ನು ಬೆಲ್ಜಿಯಂನೊಂದಿಗೆ ಗಡಿಯನ್ನು ಹೊಂದಿಕೊಂಡಿರುವ ರಾಷ್ಟ್ರಗಳು ಯಾವುವು ಅಂದ್ರೆ ಒಂದು ನೆದರ್ಲ್ಯಾಂಡ, ನೆಕ್ಸ್ಟ್ ಜರ್ಮನಿ, ಫ್ರಾನ್ಸ. ಇವು 3 ರಾಷ್ಟ್ರಗಳು ಬೆಲ್ಜಿಯಂನೊಂದಿಗೆ ಗಡಿಯನ್ನು ಹೊಂದಿಕೊಂಡವು. ಇನ್ನು ಉತ್ತರ ಸಮುದ್ರ ಬೆಲ್ಜಿಯಂನೊಂದಿಗೆ ಜಲಗಡಿಯನ್ನು ಹೊಂದಿಕೊಂಡಿದೆ. ಬೆಲ್ಜಿಯಂನ ರಾಜಧಾನಿ ಬ್ರಸೆಲ್ಸ್. ಇರಾನ್ ಇತ್ತೀಚೆಗೆ ಯಮದ್ ಮತ್ತು ಗದರ್ 380 ಎಂಬ 2 ಕ್ಷಿಪಣಿಗಳನ್ನು ಅನಾವರಣಗೊಳಿಸಿತು. ಇನ್ನು ಈ ಯಮದ್ ಕ್ಷಿಪಣಿ ಬಗ್ಗೆ ನೋಡುವುದಾದ್ರೆ ಇದು ಇರಾನಿನ ರಕ್ಷಣಾ ಸಚಿವಾಲಯ ನಿರ್ಮಿಸಿದ ಹೊಸ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಯಮದ್ ಅಥವಾ ಪರ್ಷಿಯನ್ ಭಾಷೆಯಲ್ಲಿ ಟ್ರಸ್ಟ್ ಎಂದು ಕರೆಯಲ್ಪಡುವ ಇದು ಗರಿಷ್ಠ 1700 ಕಿಲೋಮೀಟರ್ ಅಂದರೆ 1056 ಮೈಲುಗಳ ವ್ಯಾಪ್ತಿಯನ್ನು ಹೊಂದಿದೆ. ಇನ್ನು ಗದರ್ 380 ಬಗ್ಗೆ ನೋಡೋದಾದ್ರೆ ಇದು ಇರಾನ್ನ CS ಅಭಿವೃದ್ಧಿಪಡಿಸಿದ ಯುದ್ಧ ನೌಕೆ ವಿರೋಧಿ ಕ್ರೂಸ್ ಕ್ಷಿಪಣಿಯಾಗಿದೆ. ಇದು 1000 ಕಿಲೋಮೀಟರ್ಗಳಿಗಿಂತ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿದೆ. ಇದು ಜಾಮಿಂಗ್ ವಿರೋಧಿ ಸಾಮರ್ಥ್ಯವನ್ನು ಸಹ ಹೊಂದಿದೆ. ಸುದ್ದಿಯಲ್ಲಿರುವ ಸ್ಥಳಗಳು. ದಕ್ಷಿಣ ಸುಡಾನ್ ಸುದ್ದಿ ಒಳಗತ್ತೆ. ಯಾಕಂದ್ರೆ ದಕ್ಷಿಣ ಸುಡಾನ್ನಲ್ಲಿ ಪಿರಂಗಿ ಬಾಂಬ್ ದಾಳಿ ನಡೆದಿದೆ. ಈ ದಕ್ಷಿಣ ಸುಡಾನ 2011ರಲ್ಲಿ ಅಸ್ತಿತ್ವಕ್ಕೆ ಬಂದ ಭೂಕುಸಿತ ದೇಶವಾಗಿದ್ದು ಈಶಾನ್ಯ ಆಫ್ರಿಕಾದಲ್ಲಿ ಕಂಡುಬರುತ್ತದೆ. ಇದರ ಭೂಗಡಿಗಳು ಹೊಂದಿಕೊಂಡಿರುವ ರಾಷ್ಟ್ರಗಳು ಯಾವ್ಯಾವು ಅಂದ್ರೆ ಒಂದು ಸುಡಾನ, ಇಥಿಯೋಪಿಯಾ, ಉಗಾಂಡ, ಕೀನ್ಯಾ, ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ದಿ ಕಾಂಗೋ, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್. ಇವಷ್ಟು ರಾಷ್ಟ್ರಗಳು ದಕ್ಷಿಣ ಸುಡಾನ್ನೊಂದಿಗೆ ಗಡಿಯನ್ನು ಹೊಂದಿಕೊಂಡವು. ಈ ಅಭಯ ಪ್ರದೇಶ ದಕ್ಷಿಣ ಸುಡಾನ್ ಮತ್ತು ಸುಡಾನ್ 2 ಸರ್ಕಾರಗಳು. ಅಭಯ ಪ್ರದೇಶ ಯಾವುದಂದ್ರೆ ದಕ್ಷಿಣ ಸುಡಾನ್ ಮತ್ತು ಸುಡಾನ್ 2 ಸರ್ಕಾರಗಳು ಹಕ್ಕು ಸಾಧಿಸಿದ ಸ್ವಂತ ಆಡಳಿತ ಪ್ರದೇಶ ಇದೆ. ಈ ದಕ್ಷಿಣ ಸುಡಾನ್ ಒಳಗಿಂದ ಅತ್ಯುನ್ನತ ಶಿಖರ ಯಾವುದಂದ್ರೆ ಮೌಂಟ್ ಕಿನ್ನೆಟಿ. ನೈಲ್ ನದಿ ವ್ಯವಸ್ಥೆ ಕಂಡುಬರುತ್ತಿಲ್ಲ
ಸುಡಾನ್ ಒಳಗೆ. ನೈಲ್ ನದಿಯ ಪ್ರಮುಖ ಉಪನದಿಯಾದ ವೈಟ್ ನೈಲ್ ಅನ್ನೋದು ನದಿ ಇಲ್ಲಿದೆ ಸೌತ್ ಸುಡಾನ್ ಒಳಗೆ ಹರಿದೈತೆ. ಸುಡ್ ಜೌಗು ಪ್ರದೇಶಗಳು ಕಂಡುಬರ್ತಾವೆ ದಕ್ಷಿಣ ಸುಡಾನ್ ಒಳಗೆ. ಸುಡ್ ಎಂಬುದು ವೈಟ್ ನೈಲ್ನಿಂದ ರೂಪುಗೊಂಡ ಬೃಹತ್ ಜೌಗು ಪ್ರದೇಶವಾಗಿದೆ. ಇದು ಇಂಪಾರ್ಟೆಂಟ್. ಸುಡ್ ಜೌಗು ಪ್ರದೇಶಗಳು ಎಲ್ಲಿ ಕಂಡು ಬರ್ತಾವೆ ಅಂತ ಕೇಳ್ತಾರೆ. ಇವು ಸೌತ್ ಸುಡಾನ್ ಒಳಗೆ ಕಂಡು ಬರ್ತಾವೆ. ಈ ಸುಡ್ ಜೌಗು ಪ್ರದೇಶಗಳು ವೈಟ್ ನೈಲ್ ನದಿಯಿಂದ ಮಾಡಲ್ಪಟ್ಟವು. ಒನ್ಲೈನರ್ಸ್. ಜ್ಞಾನ ಭಾರತ ಮಿಷನ್ನ ಪ್ರಾಥಮಿಕ ಉದ್ದೇಶವೇನು? ಜ್ಞಾನ ಭಾರತ ಮಿಷನ್ನ ಪ್ರಾಥಮಿಕ ಉದ್ದೇಶ 1 ಕೋಟಿ ಹಸ್ತಪ್ರತಿಗಳ ಸಂರಕ್ಷಣೆ ಮತ್ತು ದಾಖಲೀಕರಣ. ಎರಡನೇದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ IBCA ಸಂರಕ್ಷಿಸಲು ಗುರಿ ಹೊಂದಿರುವ 7 ದೊಡ್ಡ ಬೆಕ್ಕುಗಳು ಯಾವುವು? 7 ದೊಡ್ಡ ಬೆಕ್ಕುಗಳು ಯಾವುವು ಅಂದರೆ ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಚೀತಾ, ಜಾಗ್ವಾರ್ ಮತ್ತು ಪೂಮಾ. ಥರ್ಡ್ ಒನ್, ಬಾರ್ಟ್ ಡಿ ವೆವರ್ ಅವರು ಯಾವ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ಬಾರ್ಟ್ ಡಿ ವೆವರ್ ಅವರು ಬೆಲ್ಜಿಯಂ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. 2025ರ ಕೇಂದ್ರ ಬಜೆಟ್ನಲ್ಲಿ ಆಳಸಾಗರ ಮಿಷನ್ಗೆ ಡೀಪ್ ಓಷನ್ ಮಿಷನ್ಗೆ ಎಷ್ಟು ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ? ಡೀಪ್ ಓಷನ್ ಮಿಷನ್ಗೆ ಆಳಸಾಗರ ಮಿಷನ್ಗೆ 600 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ನೆಕ್ಸ್ಟ್ ಒನ್, 2025-26ರ ಕೇಂದ್ರ ಬಜೆಟ್ ರೈಲು ಮಾರ್ಗಗಳ 100% ವಿದ್ಯುದೀಕರಣದ ಗುರಿಯನ್ನು ಯಾವಾಗ ನಿಗದಿಪಡಿಸಿದೆ? ಯಾವಾಗ ಅಂದ್ರೆ 31 ಮಾರ್ಚ್ 2026. 31 ಮಾರ್ಚ್ 2026 ಅನ್ನುವಷ್ಟರಲ್ಲಿ ಎಲ್ಲ ರೈಲು ಮಾರ್ಗಗಳು ವಿದ್ಯುದೀಕರಣ ಆಗುವುದು. ನೆಕ್ಸ್ಟ್ ಒನ್, 2025-26 ಕೇಂದ್ರ ಬಜೆಟ್ನಲ್ಲಿ ರಕ್ಷಣಾ ವಲಯಕ್ಕೆ ಎಷ್ಟು ಮೊತ್ತವನ್ನು ನಿಗದಿಪಡಿಸಲಾಗಿದೆ? ಬಜೆಟ್ ಒಳಗೆ ರಕ್ಷಣಾ ವಲಯಕ್ಕೆ ಎಷ್ಟು ಮೊತ್ತವನ್ನು ಇಟ್ಟಾರಂದ್ರೆ 6.8 ಲಕ್ಷ ಕೋಟಿಯನ್ನು ಇಟ್ಟಾರ. ನೆಕ್ಸ್ಟ್ ಒನ್, ಕೇಸರಿ ರೀಡಟೈಲ್ ಡ್ಯಾಮ್ ಸೆಲ್ಪೈ ಇಂಡೋಸ್ಟಿಕಾ ಡೆಕನೆನ್ಸಿಸ್ ಅನ್ನು ಭಾರತದ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು? ಇದನ್ನು ಕರ್ನಾಟಕದಲ್ಲಿ ಕಂಡುಹಿಡಿಯಲಾಗಿದೆ. ನೆಕ್ಸ್ಟ್ ಒನ್, ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ್ ಯೋಜನೆ ಇದನ್ನು ಯಾವ ಸಚಿವಾಲಯ ನಿರ್ವಹಿಸುತ್ತದೆ? ಈ ಯೋಜನೆಯನ್ನು ಯಾವ ಸಚಿವಾಲಯ ನಿರ್ವಹಿಸುತ್ತದೆ? ಈ ಯೋಜನೆಯನ್ನು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ನಿರ್ವಹಿಸುತ್ತದೆ. ಇತ್ತೀಚೆಗೆ ಯಾವ 3 ದೇಶಗಳು ಪಶ್ಚಿಮ ಆಫ್ರಿಕಾದ ಪ್ರಾದೇಶಿಕ ಬಣವಾದ ಎಕೋವಾಸ್ ECOWAS ಪಶ್ಚಿಮ ಆಫ್ರಿಕಾ ರಾಜ್ಯಗಳ ಆರ್ಥಿಕ ಸಮುದಾಯದಿಂದ ಹೊರಬಂದವು? ಅವು 3 ರಾಷ್ಟ್ರಗಳು ಯಾವ್ಯಾವು ಅಂದ್ರೆ ಮಾಲಿ, ಬುರ್ಕಿನ್ ಫಾಸೋ ಮತ್ತು ನೈಜರ್. ಇತ್ತೀಚೆಗೆ ಯಾವ ರಾಜ್ಯದ ರಾಜ್ಯಪಾಲರು ಭಾರತೀಯ ಸಂವಿಧಾನದ ಬ್ರೈಲ್ ಸಕ್ರಿಯಗೊಳಿಸುವ ಆವೃತ್ತಿಯನ್ನು ಬಿಡುಗಡೆ ಮಾಡಿದರು? ಇದು ಇಂಪಾರ್ಟೆಂಟ್. ಇದು ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಯಾರಂದ್ರೆ ತಾವರ್ಚಂದ್ ಗೆಹ್ಲೋಟ್ ಅವರು ಭಾರತೀಯ ಸಂವಿಧಾನದ ಬ್ರೈಲ್ ಸಕ್ರಿಯಗೊಳಿಸಿದ ಆವೃತ್ತಿಯನ್ನು ಬಿಡುಗಡೆ ಮಾಡಿದರು.